ನಮಸ್ಕಾರ. ಹೊನ್ನಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಕುಲಪತಿಗಳಾದ ಪ್ರೊಫೆಸರ್ ವಿಜಯ ಬಿ ಕೂರಿಶೆಟ್ಟಿಯವರು ದಿನಾಂಕ 21/4/2026 ರಂದು ನಡೆಯುವ 17ನೇಯ ಘಟಿಕೋತ್ಸವದ ಉದ್ದೇಶಿತವಾಗಿ ಮಾಹಿತಿಯನ್ನು ಹಂಚಿಕೊಳ್ಳಲು ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಜ್ಞಾನಶಕ್ತಿ ತೊರವಿ ಕ್ಯಾಂಪಸ್ನ ಸಿಂಡಿಕೇಟ್ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡ್ತಾ ಇರಿ ಹೊನ್ನಕಿರಣ ನ್ಯೂಸ್ ಕರ್ನಾಟಕ. ಮತ್ತೊಮ್ಮೆ ಎಲ್ಲ ಪತ್ರಕರ್ತ ಮಿತ್ರರಿಗೆ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸ್ತಾ ಮಾನ್ಯ ಕುಲಪತಿಗಳು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡ್ತಾರೆ. ಮಾಧ್ಯಮದ ಎಲ್ಲ ಹಿರಿಯ ಸ್ನೇಹಿತರಿಗೆ ಮತ್ತೊಮ್ಮೆ ಮಹಿಳಾ ವಿಶ್ವವಿದ್ಯಾಲಯದ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ನಾನು ಈ ವಿಶ್ವವಿದ್ಯಾಲಯ ಆರಂಭವಾದ ವರ್ಷದಿಂದ ಅಂದರೆ 2003ರಿಂದ ಈ ವಿಶ್ವವಿದ್ಯಾಲಯದಲ್ಲಿ ವಿವಿಧ ಹುದ್ದೆಗಳಲ್ಲಿ ಕೆಲಸವನ್ನು ಮಾಡಿದ್ದೇನೆ. ಕೇವಲ ತಮಗೆಲ್ಲ ಗೊತ್ತಿರುವಂಗೆ ಕೇವಲ 6 ವಿಭಾಗಗಳಲ್ಲಿ 225 ವಿದ್ಯಾರ್ಥಿನಿಯರಿಂದ ಆರಂಭವಾದಂತಹ ವಿಶ್ವವಿದ್ಯಾಲಯ ಇಂದು ಬೃಹತ್ ಪ್ರಮಾಣದಲ್ಲಿ ಬೆಳವಣಿಗೆಯನ್ನು ಹೊಂದಿದೆ. ಇಂದು 32 ವಿಭಾಗಗಳಲ್ಲಿ 3500ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಸ್ನಾತಕೋತ್ತರ ಕೋರ್ಸ್ಗಳನ್ನು ಓದ್ತಾ ಇದ್ದಾರೆ. ಹಾಗೂ 35,000ಕ್ಕೂ ಹೆಚ್ಚು ಪದವಿ ವಿದ್ಯಾರ್ಥಿನಿಯರು 158 ಅಫಿಲಿಯೇಟೆಡ್ ಕಾಲೇಜ್ಗಳಲ್ಲಿ ಪ್ರವೇಶ ಪಡೆಯುವ ಮೂಲಕ ಸಾಕಷ್ಟು ವಿಶ್ವವಿದ್ಯಾಲಯ ಬೆಳೆದು ನಿಂತಿದೆ ಅಂತ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂತಹ ಮಟ್ಟದಲ್ಲಿ ವಿಶ್ವವಿದ್ಯಾಲಯ ಬೆಳೆದಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಈ ಸಾಧನೆಯ ಹಾದಿಯಲ್ಲಿ ನಮ್ಮೆಲ್ಲ ಮಾಧ್ಯಮ ಸಹೋದರ ಸಹೋದರಿಯರು ಜೊತೆಗಿರುವುದನ್ನು ನಾನಿಲ್ಲಿ ಸ್ಮರಿಸ್ತೇನೆ. 2 ದಶಕಗಳಿಂದ ಮಾಧ್ಯಮ ಸಹೋದರ ಸಹೋದರಿಯರು ನಮ್ಮ ಜೊತೆಗೆ ಬೆಳವಣಿಗೆಯಲ್ಲಿ ಸಹಕಾರವನ್ನು ನೀಡಿರುವುದನ್ನು ನಾನು ಅತ್ಯಂತ ಗೌರವದಿಂದ ಸ್ಮರಿಸಲಿಕ್ಕೆ ಇಷ್ಟಪಡ್ತೀನಿ. ಇದೇ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡಿರುವ ನನಗೆ ಮೊದಲ ಬಾರಿಗೆ ವಿಶ್ವವಿದ್ಯಾಲಯದಲ್ಲಿರುವಂತಹ ಪ್ರಾಧ್ಯಾಪಕರಿಗೆ ಕುಲಪತಿ ಆಗುವಂತಹ ಒಂದು ಅವಕಾಶ ಒದಗಿ ಬಂದಿರುವುದು ನನಗೆ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ನಮ್ಮ ವಿಶ್ವವಿದ್ಯಾಲಯಕ್ಕೆ ನೀವೆಲ್ಲ ಮಾಧ್ಯಮ ಸ್ನೇಹಿತರು ಈ ಹಿಂದೆ ನೀಡ್ತಾ ಬಂದಂತಹ ಸಹಾಯ ಸಹಕಾರ ಬೆಂಬಲವನ್ನು ನನ್ನ ಅವಧಿಯಲ್ಲಿ ಕೂಡ ಮುಂದುವರಿಸಬೇಕು ಎಂಬ ವಿಶೇಷ ಮನವಿಯನ್ನು ನಮ್ಮ ಹತ್ರ ಮಾಡಿಕೊಳ್ತೇವೆ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ 17ನೇ ಘಟಿಕೋತ್ಸವವನ್ನು ಇದೇ ಏಪ್ರಿಲ್ 21ರಂದು ಮಂಗಳವಾರ ಬೆಳಗ್ಗೆ 11:30ಕ್ಕೆ ವಿಶ್ವವಿದ್ಯಾಲಯದ ಜ್ಞಾನಶಕ್ತಿ ಆವರಣದ ಕ್ರೀಡಾಂಗಣದಲ್ಲಿ ವಿಶೇಷವಾಗಿ ನಿರ್ಮಿಸಿರುವಂತಹ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಘಟಿಕೋತ್ಸವದ ಅಧ್ಯಕ್ಷತೆಯನ್ನು ಗೌರವಾನ್ವಿತ ರಾಜ್ಯಪಾಲರು ಹಾಗೂ ಮಹಿಳಾ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳು ಆಗಿರುವಂತಹ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮುಂಬೈ SNDT ಮಹಿಳಾ ವಿಶ್ವವಿದ್ಯಾಲಯದ ಕುಲಪತಿಯಾಗಿರುವಂತಹ ಪ್ರೊಫೆಸರ್ ಉಜ್ವಲಾ ಚಕ್ರದೇವ್ ಅವರು ಭಾಗವಹಿಸಿ ಘಟಿಕೋತ್ಸವ ಭಾಷಣವನ್ನು ಮಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ MC ಸುಧಾಕರ್, ಕುಲಪತಿ ಪ್ರೊಫೆಸರ್ ವಿಜಯ ಕೂರಿಶೆಟ್ಟಿ, ಕುಲಸಚಿವರು ಶಂಕರಗೌಡ ಸೋಮನಾಳ್ ಹಾಗೂ ಮೌಲ್ಯಮಾಪನ ಕುಲಸಚಿವರಾದಂತಹ ಪ್ರೊಫೆಸರ್ BL ಲಕ್ಕನ್ ಅವರು ಉಪಸ್ಥಿತರಿರುವರು. ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿರುವಂತಹ 3 ಮಹನೀಯರಿಗೆ ಈ ಘಟಿಕೋತ್ಸವದಲ್ಲಿ ಗೌರವ ಡಾಕ್ಟರೇಟ್ ಪದವಿಯನ್ನು ಪ್ರದಾನ ಮಾಡಲಾಗುವುದು. ಜಾನಪದ ಕ್ಷೇತ್ರದ ಸಾಧನೆಗಾಗಿ ಧಾರವಾಡದ ಶ್ರೀಮತಿ ಪಾರ್ವತವ್ವ ಸಿದ್ದಪ್ಪ ಹೊಂಗಲ್, ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದ ಸಾಧನೆಗಾಗಿ ಕಲಬುರಗಿಯ ಡಾಕ್ಟರ್ ಸಂಗೀತಾ N ಕಟ್ಟಿಮನಿ ಹಾಗೂ ಉದ್ಯಮ ಮತ್ತು ಸಾಮಾಜಿಕ ಸೇವಾ ಕ್ಷೇತ್ರದ ಸಾಧನೆಗಾಗಿ ಬಾಗಲಕೋಟೆ ಜಿಲ್ಲೆಯ ಶ್ರೀಮತಿ ಆಶಾದೇವಿ ಜಗದೀಶ್ ಗುಡುಗುಂಟಿಯವರಿಗೆ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಲಾಗುವುದು. ಸನ್ಮಾನ್ಯ ರಾಜ್ಯಪಾಲರು ಮತ್ತು ನಮ್ಮ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳು ಆಗಿರುವಂತಹ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರು ಈ 3 ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡುವರು. ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಿಂದ ವಿವಿಧ ಸ್ನಾತಕ ಮತ್ತು ಸ್ನಾತಕೋತ್ತರ ಕೋರ್ಸ್ಗಳಲ್ಲಿ ಗರಿಷ್ಠ ಅಂಕಗಳನ್ನು ಗಳಿಸಿ ತೇರ್ಗಡೆಯಾದ ಒಟ್ಟು 70 ವಿದ್ಯಾರ್ಥಿನಿಯರಿಗೆ 58 ಚಿನ್ನದ ಪದಕ ಮತ್ತು 12 ನಗದು ಪಾರಿತೋಷಕಗಳನ್ನು ಪ್ರದಾನ ಮಾಡಲಾಗುವುದು. ಈ ಪೈಕಿ ಸಮಾಜಶಾಸ್ತ್ರ ವಿಭಾಗದ
ಸಬಾ ಮೊಹಮ್ಮದ್ ರಫೀಕ್ ಕುರ್ಚಿ 5 ಚಿನ್ನದ ಪದಕಗಳನ್ನು ಪಡೆದು ವಿಶೇಷ ಸಾಧನೆಯನ್ನು ಮಾಡಿದ್ದಾರೆ. ಕನ್ನಡ ವಿಭಾಗದ ರೇಖಾ ದೊಡವಾಡ್ 3 ಚಿನ್ನದ ಪದಕಗಳು ಹಾಗೂ 2 ನಗದು ಪಾರಿತೋಷಿಕಗಳನ್ನು ಪಡೆದಿದ್ದಾರೆ. ಅರ್ಥಶಾಸ್ತ್ರ ವಿಭಾಗದ ಗೀತಾ ಸಿ ಕಾಟಿ ಮತ್ತು ಆಹಾರ ಸಂಸ್ಕರಣೆ ಪೋಷಣೆ ವಿಭಾಗದ ಶಹಿಸ್ತಾ ತಜಿನ್ ಮಳ್ಳಿ ತಲಾ 3 ಚಿನ್ನದ ಪದಕಗಳನ್ನು ಪಡೆದು ಸಾಧನೆಗೈದಿದ್ದಾರೆ. ಈ ಘಟಿಕೋತ್ಸವದಲ್ಲಿ ಒಟ್ಟು 13,441 ಸ್ನಾತಕ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿನಿಯರು ಪದವಿ ಪಡೆಯಲು ಅರ್ಹರಾಗಿದ್ದಾರೆ. ಈ ಘಟಿಕೋತ್ಸವದಲ್ಲಿ ಒಟ್ಟು 86 ವಿದ್ಯಾರ್ಥಿನಿಯರಿಗೆ PhD ಪದವಿಯನ್ನು ಪ್ರದಾನ ಮಾಡಲಾಗುವುದು. ಈ ಘಟಿಕೋತ್ಸವದಲ್ಲಿ ಒಟ್ಟು 1,116 ವಿದ್ಯಾರ್ಥಿನಿಯರಿಗೆ ವಿವಿಧ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿ ನೀಡಲಾಗುವುದು. ಇದರಲ್ಲಿ MA 380, MCom 284, MBA 53, MSc 305, M.Ed 5, MPEd 7, MSW 24, MCA 28, MLIC 9 ಮತ್ತು MFM 21 ವಿದ್ಯಾರ್ಥಿನಿಯರು ಪದವಿಗೆ ಅರ್ಹರಾಗಿರುತ್ತಾರೆ. ಈ ಘಟಿಕೋತ್ಸವದಲ್ಲಿ ಒಟ್ಟು 12,325 ವಿದ್ಯಾರ್ಥಿನಿಯರಿಗೆ ಸ್ನಾತಕ ಪದವಿ ಪ್ರದಾನ ಮಾಡಲಾಗುವುದು. ಅದರಲ್ಲಿ BA ಪದವಿಯನ್ನು ಪಡೆದವರು 5,709, BSW 35, B.Ed 1,994, BPEd 15, BCom 3,040, BBA 139, BSc 1,131, BCA 216 ಮತ್ತು BFD 46 ವಿದ್ಯಾರ್ಥಿನಿಯರು ಸ್ನಾತಕ ಪದವಿ ಪಡೆಯಲು ಅರ್ಹರಾಗಿರುತ್ತಾರೆ. ವಿಶ್ವವಿದ್ಯಾಲಯದ 17ನೇ ಘಟಿಕೋತ್ಸವವನ್ನು ಯಶಸ್ವಿಯಾಗಿ ಸಂಘಟಿಸಲು ಈಗಾಗಲೇ ಹಲವಾರು ಸಮಿತಿಗಳನ್ನು ರಚಿಸಲಾಗಿದ್ದು ಭರದಿಂದ ಸಿದ್ಧತೆಗಳು ನಡೆದಿವೆ. ಈ ಘಟಿಕೋತ್ಸವವನ್ನು ನಮ್ಮ ವಿವಿಯ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಅಕ್ಕ ಟಿವಿ ಯೂಟ್ಯೂಬ್ ನ್ಯೂಸ್ ಚಾನೆಲ್ ಮೂಲಕ ಲೈವ್ ಕವರೇಜ್ ಮಾಡಲಾಗುತ್ತಿದ್ದು ಇದಕ್ಕಾಗಿ ಲಿಂಕ್ ಮೂಲಕ ವೀಕ್ಷಿಸಲು ಅವಕಾಶವನ್ನು ಒದಗಿಸಲಾಗಿದೆ. ರಾಜ್ಯದಾದ್ಯಂತ ಇರುವ ನಮ್ಮ ಅಫಿಲಿಯೇಟೆಡ್ ಕಾಲೇಜುಗಳ ವಿದ್ಯಾರ್ಥಿನಿಯರು ಮತ್ತು ಬೋಧಕೇತರ ಸಿಬ್ಬಂದಿ ಅಕ್ಕ ಟಿವಿ ಯೂಟ್ಯೂಬ್ ನ್ಯೂಸ್ ಚಾನೆಲ್ ಮೂಲಕ ಪ್ರಸಾರವಾಗುವ ಲೈವ್ ಕವರೇಜ್ ವೀಕ್ಷಿಸುವ ಮೂಲಕ ಘಟಿಕೋತ್ಸವದಲ್ಲಿ ಆನ್ಲೈನ್ ಮೂಲಕ ಭಾಗವಹಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಇದಕ್ಕಾಗಿ ಎಲ್ಲ ಕಾಲೇಜುಗಳಲ್ಲಿ ವಿಶೇಷ ವ್ಯವಸ್ಥೆಯನ್ನು ಮಾಡಲಾಗಿದೆ. 25,000ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಈ ಘಟಿಕೋತ್ಸವ ಸಾಕ್ಷೀಕರಿಸಲಿದ್ದಾರೆ. ಆಹ್ವಾನಿತರು ಬೆಳಗ್ಗೆ 11:15 ಗಂಟೆಯೊಳಗೆ ತಮ್ಮ ಆಸನದಲ್ಲಿ ಕುಳಿತಿರಬೇಕು ಮತ್ತು ಆಹ್ವಾನಿತರು ಘಟಿಕೋತ್ಸವದ ಮಧ್ಯದಲ್ಲಿ ಸಭಾಭವನದಿಂದ ಹೊರಕ್ಕೆ ಹೋಗಬಾರದು. ಘಟಿಕೋತ್ಸವ ಮೆರವಣಿಗೆ ಸಭಾಂಗಣದಲ್ಲಿ ಪ್ರವೇಶಿಸುವಾಗಿನಿಂದ ಹಿಡಿದು ಕುಲಾಧಿಪತಿಗಳು ಪೀಠಸ್ಥರಾಗುವವರೆಗೂ ಸಭಾ ಸದಸ್ಯರು ಎದ್ದು ನಿಂತಿರಬೇಕು. ಹಾಗೆಯೇ ಘಟಿಕೋತ್ಸವ ಮುಗಿದ ಬಳಿಕ ಮೆರವಣಿಗೆ ಸಭಾಂಗಣವನ್ನು ಬಿಟ್ಟು ತೆರಳುವವರೆಗೆ ಸಭಾಸದರು ತಮ್ಮ ಸ್ಥಳದಲ್ಲಿಯೇ ಎದ್ದು ನಿಂತಿರಬೇಕು. ಘಟಿಕೋತ್ಸವದ ಸಭಾಂಗಣದಲ್ಲಿ 12 ವರ್ಷದ ಒಳಗಿನ ಮಕ್ಕಳಿಗೆ ಪ್ರವೇಶವಿಲ್ಲ. ಸಭಾಂಗಣದಲ್ಲಿ ಕ್ಯಾಮೆರಾ, ಮೊಬೈಲ್, ವಾಟರ್ ಬಾಟಲ್, ಕೊಡೆ, ಕೈಚೀಲ ಮುಂತಾದ ಯಾವುದೇ ವಸ್ತುಗಳನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಇದಿಷ್ಟು ಈ ಸಲದ ಘಟಿಕೋತ್ಸವದ ಸಂಬಂಧಪಟ್ಟಂತೆ ತಮಗೆಲ್ಲ ನೀಡಬೇಕಾದಂತಹ ಮಾಹಿತಿ. ತಾವೆಲ್ಲ ಇದಕ್ಕೆ ಸಹಕಾರ ಬೆಂಬಲವನ್ನು ನೀಡ್ತೀರಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಘಟಿಕೋತ್ಸವ ಸಾಕಷ್ಟು ಯಶಸ್ವಿಯಾಗಲಿಕ್ಕೆ ತಾವೆಲ್ಲ ಕಾರಣಕರ್ತರಾಗ್ತೀರಿ ಎನ್ನುವಂತಹ ಆಶಯದೊಂದಿಗೆ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ. ಇಂಟೀರಿಯರ್ಸ್ ಬಗ್ಗೆ ಅಲ್ಲಿ ಮಾಡ್ತಾ ಇದ್ದೀವಿ, ಸಣ್ಣ ಪುಟ್ಟ ಪ್ರೋಗ್ರಾಮ್ಗಳು ಮಾಡ್ತಾ ಇದ್ದೀವಿ. ದೊಡ್ಡ ಪ್ರೋಗ್ರಾಮ್ ಮಾಡೋ ಮಟ್ಟಕ್ಕೆ ಅಲ್ಲಿ ಎಕೋ ಆಗುತ್ತೆ. ಎಕೋ ಕಂಟ್ರೋಲ್ ಮಾಡಲಿಕ್ಕೆ ನಮಗೆ ಇಂಟೀರಿಯರ್ ಬೇಕು. ಅದಾದ ತಕ್ಷಣ ಖಂಡಿತ ಅದನ್ನು ಮಾಡ್ತೀವಿ. ಈಗಾಗಲೇ ಮಿನಿಸ್ಟರ್ ಜೊತೆಗೂ ಕೂಡ ಮಾತಾಡಿದ್ದೀವಿ, ಸಮಾಜ ಕಲ್ಯಾಣ ಇಲಾಖೆ ಮಿನಿಸ್ಟರ್ ಜೊತೆಗೆ. ಅವರು ಕೂಡ ಸಕಾರಾತ್ಮಕ ಒಂದು ಉತ್ತರವನ್ನು ನೀಡಿದ್ದಾರೆ. ಮುಂದಿನ ವರ್ಷದಲ್ಲಿ ಅದು ಕಾರ್ಯರೂಪಕ್ಕೆ ಬರ್ತದೆ. ಸರ್, ಡೆವಲಪ್ಮೆಂಟ್ ಫಂಡ್ ಬಂದಿದೆ, ಇನ್ನು SCP TSPಯಲ್ಲಿ ಬರಬೇಕು. ಇನ್ನು ಉಳಿದ ಪ್ರಪೋಸಲ್ಗಳಿಗೆ ಇನ್ನೂ ಅದ್ರ ಬಗ್ಗೆ ಬರಬೇಕು. ಆ್ಯಕ್ಚುಲಿ ಎಷ್ಟು ಕೋಟಿಗೆ ಪ್ರಪೋಸಲ್ ಹೋಗಿತ್ತು? 109 ಕೋಟಿಯ ಪ್ರಪೋಸಲ್ಗಳನ್ನು ನಾವು ಸಲ್ಲಿಸಿದ್ದೀವಿ. ಅದಕ್ಕೆ ಅಂಬೇಡ್ಕರ್ ಸಭಾಂಗಣಕ್ಕೆ ಸಂಬಂಧಪಟ್ಟಂತಹ ಇಂಟೀರಿಯರು, ಮ್ಯೂಸಿಯಂ ಸಂಬಂಧಪಟ್ಟಂತಹ ಇಂಟೀರಿಯರು, ಮತ್ತು ಹಾಸ್ಟೆಲ್ಗಳು, ಇಂಟರ್ನಲ್ ರೋಡ್ಸು ಹಾಗೂ ಬೆಂಗಳೂರು ನಮ್ಮ ಕೇಂದ್ರದಲ್ಲಿ ತರಬೇತಿಗೋಸ್ಕರ ವಿದ್ಯಾರ್ಥಿನಿಯರಿಗೆ ತರಬೇತಿಯನ್ನು ನೀಡೋದಕ್ಕೋಸ್ಕರ ಅಲ್ಲಿಯೂ ಕೂಡ ಒಂದು ಕೇಂದ್ರವನ್ನು ಸ್ಥಾಪಿಸೋದಕ್ಕೆ ಕಟ್ಟಡಕ್ಕಾಗಿ
ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ. ಇದು 109 ಕೋಟಿ ಒಳಗೆ ಅಥವಾ ಸಪ್ರೇಟ್? ಇಲ್ಲ, ಸೇರಿಸಿ ಇವೆಲ್ಲ ಸೇರಿಸಿ. ಇದರಲ್ಲಿ. ಹಾಂ, ಇದು ಬರೀ ಪ್ರಸ್ತಾವನೆ ಹೋಗಿದೆ, ಯಾವುದು ಇಷ್ಟು ಬಂದಿಲ್ಲ ಇನ್ನು ಅದು. ಪ್ರಸ್ತಾವನೆ. ಎಷ್ಟು ವರ್ಷ ಹಿಂದೆ ಕಳಿಸಿರೋ ಪ್ರಸ್ತಾವನೆ ಇದು? ಈಗ ಪ್ರಸ್ತುತ ಈ ಬಜೆಟಲ್ಲಿ? ಪ್ರಸ್ತುತ ವರ್ಷದಲ್ಲಿ. ಮೇಡಮ್ ಲಾಸ್ಟ್ ಇಯರ್ ಬಹುಶಃ ಸರ್, ಈಗಾಗಲೇ ನಮಗೆ ವಿದ್ಯಾರ್ಥಿನಿಯರಿಗೆ ಬೇಕಾದಂಥ ಎಲ್ಲ ಮಾಡರ್ನ್ ಎಜುಕೇಷನ್ ಟೆಕ್ನಾಲಜಿ ನಮ್ಮ ವಿಶ್ವವಿದ್ಯಾಲಯದಲ್ಲಿದೆ. ನಾನು ಅಂದ್ಕೊಂಡಂಗೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ಈಗ PhD ಕ್ಷೇತ್ರ ಅಂತ ಅಂದ್ಕೊಂಡಾಗ ಅತಿ ಹೆಚ್ಚು ವಿದ್ಯಾರ್ಥಿಗಳು 300ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಒಂದು ವಿಶ್ವವಿದ್ಯಾಲಯದ ಹೆಣ್ಣುಮಕ್ಕಳು ಪದವಿಯನ್ನು ಪಡಿತಾರೆ ಅಥವಾ ಒಂದು ಹೈಯೆಸ್ಟ್ ಡಿಗ್ರಿಯನ್ನು ಪಡಿತಾರೆ ಅನ್ನೋದ್ರೆ ಅದೊಂದು ವಿಶೇಷವಾದಂತಹ ವಿಷಯನ ಅಂತ ಅಂದ್ಕೊಂತೀನಿ ನಾನು. ಯಾಕಂದರೆ ಎಲ್ಲ ಕರ್ನಾಟಕದಲ್ಲಿರುವಂತಹ ಎಲ್ಲ ವಿಶ್ವವಿದ್ಯಾಲಯಗಳನ್ನು ಸೇರಿಸಿದ್ರು ಕೂಡ ಅಷ್ಟು ಸಂಖ್ಯೆ ಮಹಿಳೆಯರು ಅತ್ಯುನ್ನತ ಹುದ್ದೆಯಾಗಿರುವಂತಹ ಅತ್ಯುನ್ನತ ಪದವಿಯಾಗಿರುವಂತಹ PhD ಪದವಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ನಾವು ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. 1-to-1 ಮೆಂಟರ್ ಮೆಂಟಿ. ಎಸ್ ಸರ್, ಇದಕ್ಕೆ ಸಂಬಂಧಪಟ್ಟಂಗೆ ನಾವು ವಿಷನ್ ಡಾಕ್ಯುಮೆಂಟನ್ನು ಒಂದು ಮುಂದಿನ ತಿಂಗಳಲ್ಲಿ ಮಾಡ್ತಾ ಇದ್ದೀವಿ. ಸ್ವಲ್ಪ ಲೇಟ್ ಆಯಿತು. ಕೆಲವು ಈ ಸಲ PM ಉಷಾದ ಅಡಿಯಲ್ಲಿ ಸಾಕಷ್ಟು ಪ್ರೋಗ್ರಾಮ್ಸ್ಗಳು ಬಂದಿರೋದ್ರಿಂದ ವಿಷನ್ ಡಾಕ್ಯುಮೆಂಟನ್ನು ಬಂದ 6 ತಿಂಗಳಲ್ಲೇ ಮಾಡಬೇಕಂತಿತ್ತು. ಈಗ ನೆಕ್ಸ್ಟ್ ಮಂತಲ್ಲಿ ವಿಷನ್ ಡಾಕ್ಯುಮೆಂಟನ್ನು ಮಾಡ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ತಮಗೆ ವಿವಿಧ ಎಲ್ಲ ವಿಷಯಗಳು ಅಭಿವೃದ್ಧಿಗೆ ಅಕಾಡೆಮಿಕ್ ಇರಬಹುದು, ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ವಿವಿಧ ರೀತಿಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ತಮ್ಮ ಜೊತೆಗೆ ಚರ್ಚೆಯನ್ನು ಮಾಡ್ತೀವಿ. ಇದರಲ್ಲಿ ಸ್ವಲ್ಪ ಎಲಾಬ್ರೇಟ್ ಮಾಡಿ. ವಾಟ್ ಇಸ್ ವಿಷನ್ ಡಾಕ್ಯುಮೆಂಟ್? ಏನು ವಾಟ್ ಇಸ್ ಇಟ್? ವಿಷನ್ ಡಾಕ್ಯುಮೆಂಟ್ ಇಸ್ ಫಾರ್ 5 years ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್, ಅಕಾಡೆಮಿಕ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸನ್ನು ಬರ್ಕೊಂಡಿರ್ತೀವಿ ವಿಷನ್ ಡಾಕ್ಯುಮೆಂಟ್. ಅವರು ಸ್ಪಷ್ಟ ಇದು ನಾವು ಮುಂದೆ ಯಾವ ರೀತಿಯಲ್ಲಿ ನಾವು ಸಾಗಬೇಕು ಮುಂದೆ ಇಲ್ಲ, ಅವರು ಒಂದು ನಮ್ಮ ಟೀಚಿಂಗ್ ನಾನ್ ಟೀಚಿಂಗ್ ಅದು ಸಾಧ್ಯ ಇಲ್ಲ ಅಪಾಯಿಂಟ್ಮೆಂಟ್ ಮಾಡೋಕೆ ಅದನ್ನು ಹೇಳಿದ್ದಾರೆ ಅವರು ಮೀಟಿಂಗ್ ಆಗ್ತೀವಿ. ಅದು ಹ್ಯಾಂಗೆ ಸರಿಪಡಿಸ ಅವರು ಹ್ಯಾಂಗೆ ತಮ್ಮ ಕೋರ್ಸ್ ಆಫ್ ಆ್ಯಕ್ಷನ್ ತಾವು ಏನು ಫ್ರೇಮ್ ಮಾಡಿರಿ ವಿಷನ್ ಡಾಕ್ಯುಮೆಂಟ್ ಅಂತ ಆಯಿತು. ಅದು ಸಬ್ಜೆಕ್ಟ್ ಅದು ವರ್ಡ್ ಸೆಂಟೆನ್ಸ್ ಇಟ್ಸೆಲ್ಫ್ ಇದು ಒಂದು ಇದು. ಬಾಕಿ ಪ್ರಾಕ್ಟಿಕಲಾಗಿ ಏನು ಮಾಡ್ತೀರಂತ ಈ ಟೀಚರ್ಸ್ ಬಗ್ಗೆನೂ ಹೇಳ್ಯಾರ ಅವರು. ಎಸ್ ಸರ್. ಸೊಸೈಟಿಗೆ ಏನು ಫೈದಾ ಆಗ್ತದೆ ಅದ್ರ ಬಗ್ಗೆ ವಿಚಾರ ಮಾಡಬೇಕಂತ ಹೇಳ್ಯಾರ. ನಾವು ವಿವಿಧ ಸಮಿತಿಗಳನ್ನು ರಚಿಸಿಕೊಂಡಿದ್ದೀವಿ. ಸ್ಟೂಡೆಂಟ್ ಮಾನಿಟರಿಂಗ್ ಕಮಿಟಿ ಇದೆ, ಮೆಂಟರ್ ಮೆಂಟಿ ಇದೆ, ಮತ್ತು ಅವುಗಳನ್ನ ಇನ್ನೊಂದಿಷ್ಟು ಬಲಪಡಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀವಿ. ರಿಸರ್ಚನ್ನು ಇನ್ನಷ್ಟು ಬಲಪಡಿಸಲಿಕ್ಕೆ ನಮ್ಮಲ್ಲಿನೇ R&D ಸೆಲ್ಲನ್ನು ಮತ್ತಷ್ಟು ಬಲಪಡಿಸ್ತಾ ಇದ್ದೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಸಮಿತಿಗಳನ್ನು ರಚಿಸಿಕೊಳ್ತಾ ಇದ್ದೀವಿ. ಇನ್ನಷ್ಟು ನಾವು ಬಲಪಡಿಸ್ಕೊಂಡಿದ್ದೀವಿ. ಮೇಡಮ್, ಈಗ ವರ್ಷಕ್ಕೆ ವಿದ್ಯಾರ್ಥಿನಿಯರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಆ್ಯಕ್ಚುಲಿ ಗುಣಮಟ್ಟ ಕುಸಿತ ಇದೆಯೋ ಅಥವಾ ಅಡ್ಮಿಷನ್ಸ್ ಕಡಿಮೆ ಆಗ್ತಾ ಇದಾವೋ ಒಂದು. ಎರಡನೇದು ಘಟಿಕೋತ್ಸವದ ಅಂತಲ್ಲ, ನೀವು ರಾಜ್ಯ ಮಟ್ಟದ ಪತ್ರಿಕೆ ಮಾತ್ರ ಕೊಡ್ಬೇಕು, ಅದು ಕೊಡೋದು ಬೇಡದಲ್ಲ. ಜಿಲ್ಲಾ ಮಟ್ಟದ ಪತ್ರಿಕೆಗಳು ಸ್ವಲ್ಪ ಕೊಡ್ಬೇಕಲ್ವ? ಈ ಸಲ ಕೊಡ್ತೀವಿ ಸರ್. ಇನ್ನು ಬದಲಾವಣೆ ಅಲ್ಲ, ಈ ಸಲ ಬದಲಾವಣೆ ಮಾಡ್ತೀವಿ. ಟಿವಿಗೂ ಸಾಧ್ಯ ಕೊಡ್ಬೇಕು. ಎಸ್ ಅಲ್ಲ, ಎಲ್ಲೆಲ್ಲಿ ಸರ್ ಎಲ್ಲ ಕಡೆಗೂ ಪ್ರಚಾರ ಮಾಡೋಣ. ಪ್ರಚಾರ ಟಿವಿ ಇರಲಿ, ನ್ಯೂಸ್ ಪೇಪರ್. ರಾಜ್ಯದಲ್ಲಿ ಅತಿ ಹೆಚ್ಚು PhD ಇಲ್ಲಿ ಆಗ್ತಾ ಇದೆ ಅಂತ. ಅಲ್ಲ, ಆನ್ಸರ್ ಬರಲಿಲ್ಲ. ಹೊಸನ ಒಂದು ನಿಮಿಷ, ನನ್ನ ಆನ್ಸರ್ ಬರಲಿಲ್ಲ. ಯಾವುದೇ ಎಲ್ಲ ಮಾಡಿ ಕಡಿಮೆ ಬರ್ತಾರೆ ವಿದ್ಯಾರ್ಥಿಗಳು. ಯಾಕೆ ಕಾರಣ? ಗುಣಮಟ್ಟ ಕುಸಿತ ಇದೆಯೋ ಅಥವಾ ಬಿಜಾಪುರ ಸಾಕಿದ್ರೆ ಬರ್ತಾ ಇರೋ ಆಗಿಲ್ಲ ಸರ್. ಈಗ ಈ ವಿಷಯದ ಬಗ್ಗೆ ಮಾತಾಡಬೇಕಂತಂದ್ರೆ ವಿಶ್ವವಿದ್ಯಾಲಯಗಳ ಸಂಖ್ಯೆ ಸಾಕಷ್ಟು ಹೆಚ್ಚಾಗಿದೆ. ಎರಡನೇದು, ಕಾಲೇಜ್ಗಳಲ್ಲಿಯೂ ಕೂಡ ಈ PG ಕೋರ್ಸ್ಗಳನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ನಂಬರ್ ಆಫ್ ಯೂನಿವರ್ಸಿಟೀಸ್ಗಳು ಹೆಚ್ಚಾಗಿರೋದ್ರಿಂದ ಅಡ್ಮಿಷನ್ ಬರೀ ನಮ್ಮ ವಿಶ್ವವಿದ್ಯಾಲಯ ಎಲ್ಲ, ಕರ್ನಾಟಕದಲ್ಲಿರುವಂಥ ಎಲ್ಲ ವಿಶ್ವವಿದ್ಯಾಲಯಗಳಿಗೂ ಅದು ಒಂದು ಚಾಲೆಂಜ್ ಆಗಿದೆ. ಬಟ್ ಲಕ್ಕೀಲಿ ನಾವು ನೋಡಬೇಕಂತಂದರೆ ನಮ್ಮಲ್ಲಿ ಸ್ನಾತಕ ವಿಭಾಗದಲ್ಲಿ ಸುಮಾರು 2000ದಷ್ಟು ಮಕ್ಕಳು ಕಲಿತಾ ಇದ್ದಾರೆ. ಈ ಕ್ಯಾಂಪಸ್ಸಲ್ಲೇ 3500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸ್ನಾತಕೋತ್ತರ PhD ಪದವಿಯನ್ನು ಓದ್ತಾ ಇರೋದನ್ನು ನಾವು ನೋಡ್ತೀವಿ. ಆದಾಗ್ಯೂ ನಾವು ಪ್ರಚಾರ ಮಾಡುವಂತಹ ಹಲವಾರು ಸಾಧನಗಳನ್ನು ಇಲ್ಲಿ ಬಳಸ್ಕೊಳ್ತಾ ಇದ್ದೀವಿ. ಹಳ್ಳಿಗೆ ಹೋಗಿ ಪ್ರಚಾರ ಮಾಡುವುದು. ಈ ಸಲ ವಾರ್ಡ್ಗಳ ಜೊತೆಗೂ ಕೂಡ ಕೊಲ್ಯಾಬ್ರೇಷನ್ ಮಾಡಿಕೊಂಡು ಪ್ರಚಾರ ಮಾಡುವಂಥದ್ದು, ರೇಡಿಯೋ ಮೂಲಕ, ನ್ಯೂಸ್ ಪೇಪರ್ ಮೂಲಕ, TV ಮೂಲಕ ಪ್ರಚಾರ ಮಾಡುವಂತಹ ಪ್ರಯತ್ನವನ್ನು ನಾವು ಈ ಸಲ ಅಳವಡಿಸಿಕೊಂಡಿದ್ದೀವಿ. ಮತ್ತು ಅದಕ್ಕಾಗಿ ವಿಶೇಷ ಸಮಿತಿಗಳನ್ನು ಕೂಡ ರಚಿಸಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸ್ನಾತಕ ಪ್ರಚಾರ ಸಮಿತಿ ಸಾಕಷ್ಟು ಕೆಲಸವನ್ನು ಮಾಡ್ಯದ. ಸಾಕಷ್ಟು ವಿದ್ಯಾರ್ಥಿನಿಗಳನ್ನು ಇಲ್ಲಿ ಮುಟ್ಟಲಿಕ್ಕೆ ಸಾಧ್ಯ ಇದೆ. ಇನ್ನು ಮುಂದೆ PGಗೆ ಸಂಬಂಧಪಟ್ಟಂತೆಯೂ ಕೂಡ ಸಮಿತಿಯನ್ನು ರಚಿಸಿದ್ದೀವಿ. ಆ ನಿಟ್ಟಿನಲ್ಲಿ ನಾವು ಯಶಸ್ವಿ ಆಗ್ತೀವಿ ಅನ್ನುವಂಥ ಭರವಸೆ ನನಗೆ. ಯಾವ್ದಾದ್ರು ವಿಭಾಗ ಕ್ಲೋಸ್ ಆಗಿದೆಯಾ ಅಂತ ವಿದ್ಯಾರ್ಥಿಗಳು ದಾಖಲಾತಿ?
ಮತ್ತು ಇದು ಪೂರ್ವಕ ಪಿ ಎಚ್ ಅಂತ ಹೇಳಿದ್ರು ರಾಜ್ಯದಲ್ಲೇ ಹೆಚ್ಚು ಇದಾಗ್ತಾ ಇದೆ ಅಂದರೆ ವಾರ್ಷಿಕ ಎಷ್ಟು ಜನ ಪಿ ಎಚ್ ಡಿ ಆಗ್ತಿದ್ದಾರೆ, ನೋಂದಣಿ ಆಗ್ತಿದ್ದಾರೆ, ಮತ್ತು ಎಷ್ಟು ಜನ ಹೊರಗೆ ಹೋಗ್ತಿದ್ದಾರೆ ಅನ್ನೋದ್ರ ಬಗ್ಗೆ. ಈ ಸಲ 86 ಜನ 86 PhD ಪಡ್ಕೊಂಡಿದ್ದಾರೆ. 120ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಪ್ರವೇಶವನ್ನು ಪಡ್ಕೊಂಡಿದ್ದಾರೆ. ಅದು ಡಿಫರ್ ಆಗ್ತದೆ. ಖಾಲಿ ಇರೋ ಸೀಟ್ಗಳಿಗೆ ಅನುಗುಣವಾಗಿ ಪ್ರತಿ ವರ್ಷ ಇಂತಿಷ್ಟೇ ಅಂತ ಇರೋಲ್ಲ, ಅಂದಾಜು 100ರಷ್ಟು ವಿದ್ಯಾರ್ಥಿನಿಯರು ಪ್ರವೇಶವನ್ನು ಪಡ್ಕೊಂಡಿದ್ದಾರೆ. ಬಟ್ ಇಲ್ಲಿ ಈ ಏನು ಪಿ ಎಚ್ ಡಿ ಪ್ರವೇಶಾತಿ ಪಡೀತಾ ಇದ್ದಾರೆ ಇದರಲ್ಲಿ, ಮತ್ತು ನಿಮ್ಮ ಏನು ಪಿ ಎಚ್ ಡಿ ನಡೀತಾ ಇದರಲ್ಲಿ ಕ್ವಾಲಿಟಿ ಉಳ್ಕೊಂಡಿಲ್ಲ, ಮತ್ತು ಏನು ಅನರ್ಹ ಇದ್ದವರು ಸಹ ಪ್ರವೇಶ ಪಡೀತಿದ್ದಾರೆ ಅನ್ನೋ ಆರೋಪ ಕೇಳಬೇಕಾಗಿದೆ. ಹೋದ ವರ್ಷ ಫೇಲ್ ಆದವರಿಗೆ ಈ ವರ್ಷ ಸಿಗ್ತಾ ಇದೆ, ಈ ರೀತಿ ಇದೆ. ಅಲ್ಲ, ಒಂದು ನಿಮಿಷ. ಹೋದ ವರ್ಷ ಫೇಲ್ ಆಗಿದ್ರೆ ಈ ವರ್ಷ ಫೇಲ್ ಆಗಬೇಕು ಅನ್ನೋದೇನಿಲ್ಲ. ಬೇಕಂದಿದ್ರು ಅಲ್ಲ, ನಾನು ಒಂದು ನಿಮಿಷ ನನ್ನ ಗಮನಕ್ಕೆ ಬಂದಂಗೆ ಯಾವುದೇ ಅಂತಹ ಘಟನೆಗಳು ಇಲ್ಲ. ಅನರ್ಹರಿಗೆ ಕೊಡ್ತಾ ಇಲ್ಲ. ಇಲ್ಲಿ ಯಾರು ಕಾನ್ಫಿಡೆನ್ಷಿಯಲ್ ಆಗಿ ಎಕ್ಸಾಮ್ ನಡೀತದ ಮತ್ತು ಅಲ್ಲಿ ಯಾರು ಪಾಸ್ ಆಗಿರ್ತಾರೋ ಅವರಿಗೆ ರಿಸರ್ವೇಷನ್ ಆಧಾರದ ಮೇಲೆ ಮತ್ತು ಅವ್ರು ಪಡೆದಿರುವಂತಹ ಮಾರ್ಕ್ಸ್ಗಳ ಆಧಾರದ ಮೇಲೆ ಅವರಿಗೆ ಸೀಟನ್ನು ನೀಡಲಾಗ್ತದೆ. ಮತ್ತು ನೀವು ಹೇಳಿದಂಗೆ ಒಂದು ವರ್ಷ ಫೇಲ್ ಆದವರು ಮುಂದಿನ ವರ್ಷ ಪಾಸ್ ಆಗಬಾರ್ದಿಲ್ಲ. ಅವರು ಹೆಚ್ಚು ಪ್ರಯತ್ನ ಮಾಡಿ ಪಾಸ್ ಆಗ್ತಿರ್ತಾರೆ. ಅಲ್ಲಿ ಆ ಥರದ ಯಾವುದೇ ಘಟನೆ ಅವರು ಅಂದರೆ ವೈವಾಗಳೆಲ್ಲ ನಡೆಯೋದು ಒಂದೇ ದಿನದಲ್ಲೇ 4-5 ವೈವಾಗಳು ಒಂದೇ ದಿನ ನಡೆಯುತ್ತೆ, ಒಂದೇ ಸಬ್ಜೆಕ್ಟಲ್ಲೇ 2-3 ನಡೆಯುತ್ತೆ. ಈ ರೀತಿ ಆದ ಘಟನೆಗಳು ಮರುಕಳಿಸ್ತಾ ಇದೆ. ಏನು ಆಗಿರೋದಿಲ್ಲ. ಸಾಮಾನ್ಯವಾಗಿ ಘಟಿತ ಸಂದರ್ಭದಲ್ಲಿ ಸ್ವಲ್ಪ ಜಾಸ್ತಿ ಮತ್ತೆ ಅಪಾಯಿಂಟ್ಮೆಂಟ್ಸಿಗೆ ಒಂದು ಕೂಡ 4 ವರ್ಷ 5 ವರ್ಷ ಪ್ರಯತ್ನ ಮಾಡಿರ್ತಾರೆ, 4 ವರ್ಷ 3 ವರ್ಷ ಪ್ರಯತ್ನ ಸರ್ ಅದೆಲ್ಲ ಮಾಡಿ ಮಾಡಿ ನೀವು ಬರೀ ಒಂದು ಅರ್ಧ ಗಂಟೆಯಲ್ಲಿ 10 ನಿಮಿಷದಲ್ಲಿ ಮುಗಿಸ್ತಿದ್ದೀರಿ ಯೂನಿವರ್ಸಿಟಿಯಲ್ಲಿ. ಮಾತ್ರ ಅರ್ಧ ಗಂಟೆಯಲ್ಲಿ ಒಂದ್ಸಲ. ಸೊ ಎಕ್ಸ್ಪರ್ಟ್ಸ್ ಇರ್ತಾರೆ, ಎಕ್ಸ್ಪರ್ಟ್ಸ್ ಕ್ವಶನ್ ಕೇಳ್ತಾರೆ. ಅಲ್ಲಿ ನಮ್ದೇನು ಇರೋದಿಲ್ಲ. ಎಕ್ಸ್ಪರ್ಟ್ ವಿಲ್ ಕಮ್, ಅವರೇ ಅದಕ್ಕೆ ಸಂಬಂಧಪಟ್ಟಂಗೆ ರಿಪೋರ್ಟ್ ಕೊಟ್ಟಿರ್ತಾರೆ, ಅದ್ರ ಬಗ್ಗೆ ವಿವರಣೆಯನ್ನು ಕೇಳ್ತಾರೆ. 2 ರಿಪೋರ್ಟ್ಗಳಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಅದ್ರ ಬಗ್ಗೆ ಕ್ಲಾರಿಫೈ ಮಾಡ್ಕೊಳ್ತಾರೆ, ನಂತರ ಡಿಗ್ರಿ ಮಾಡ್ತಾರೆ. ವಿತೌಟ್ ವೈವಾ ಯಾವುದೂ ನಡೆಯಲ್ಲ. ಗುಣಮಟ್ಟವನ್ನು ಉಳಿಸ್ಕೊಳ್ಳುವಂತಹ ಪ್ರಯತ್ನ ಅಂತೂ ಖಂಡಿತವಾಗಿ ವಿಶ್ವವಿದ್ಯಾಲಯ ಯಾವಾಗಲೂ ಮಾಡ್ತಾರೆ, ಮುಂದೇನೂ ಮಾಡುತ್ತೆ. ಇಲ್ಲ, PhD ವಿಷಯ ಅವರು ಪ್ರಸ್ತಾಪ ಮಾಡಿದ್ರು. ನಮ್ಮ ಗಮನಕ್ಕೆ ಬಂದಿದ್ದು ಫೇವರಿಟಿಸಮ್ ಅವಾಯ್ಡ್ ಮಾಡುವಾಗ, ಕರಪ್ಷನ್, ನೆಪೋಟಿಸಮ್, ಸಾಕಷ್ಟು ಎಕ್ಸಾಂಪಲ್ ಅದಾವ. ಅದ್ರ ಬಗ್ಗೆ ಏನು ನೇರವಾಗಿ ಬಂದು ಭೇಟಿ ಈಗ ಹೇಳ್ತೀನಿ ನಾ. ಇಲ್ಲ, ಕ್ಯಾಂಡಿಡೇಟ್ ಪ್ರೊಡ್ಯೂಸ್ ಮಾಡೋದು, ಕ್ಯಾಂಡಿಡೇಟ್ ಪ್ರೊಡ್ಯೂಸ್ ಮಾಡ್ತೀನಿ. ಸರ್ ಒಂದೇ ನಿಮಿಷ. ಅಂತ ಘಟನೆಗಳಿದ್ರೆ ನೇರವಾಗಿ ನನ್ನನ್ನೇ ಸಂಪರ್ಕಿಸಬಹುದು. ಇಲ್ಲಿ ಹೇಳೋದು ಬೇಡ, ಮಾಡ್ತೀವಿ. ಇದು ನಮ್ದು ಒಳ್ಳೆ ಸಂದರ್ಭದಾಗ ಈ ಸಂದರ್ಭದಾಗ ಹೇಳೋದು ಬೇಡ, ನಿಮ್ಗೆ ತಿಳ್ತೀನಿ. ಎಸ್ ಸರ್. ಸರ್ ನೇರವಾಗಿ ನನ್ನನ್ನು ಸಂಪರ್ಕಿಸ್ಬೋದು. ನಾವು ಆ ಥರದ ಯಾವುದೇ ಘಟನೆಗಳು ಸಂದರ್ಭಿಸಿದ್ರೆ ಅಥವಾ ನನಗೆ ಗೊತ್ತಿಲ್ಲದಂಗೆ ಆಗಿದ್ರೆ, ಗೊತ್ತಿದ್ದಂತೂ ಆಗೋದಿಲ್ಲ, ಭೇಟಿಯಾಗಿ ಅದನ್ನ ಪರಿಹರಿಸೋದು. ಮೆಸೇಜ್ ಹೋಗಬೇಕು ಸರ್, ಯು ಕ್ಯಾನ್ ಮೀಟ್ ಅಸ್. ಮೇಡಮ್, ಇದು ಬಿಟ್ಟು ಬೇರೆ ಒಂದು ಜನರಲ್ ಇದು ಬಿಟ್ಟು ಮೊನ್ನೆ ಕೆಲವು ಸಂಘಟನೆಗಳು ಏನು ಪ್ರೊಟೆಸ್ಟ್ ಮಾಡಿದ್ರು. ಅವ್ರ ಪ್ರಕಾರ ಟೆಕ್ನಿಕಲಿ ಅಕ್ಕಮಹಾದೇವಿ ಸ್ಟ್ಯಾಚ್ಯೂ ನಿಮ್ಗೆ ಒಂದು ಇದು ಕೊಟ್ಟಿರಬೇಕು, ಮೆಮೊರಾಂಡಮ್ ನಂಬರ್. ಒಂದು ಮಹಿಳೆಯಂಗೆ ಅಪಮಾನ ಮಾಡುವ ರೀತಿ ಮಾಡಿದ್ರೆ ಟೆಕ್ನಿಕಲಿ ಎಲ್ಲೂ ಅದಿಲ್ಲ, ಮಹಿಳೆ ಬೆತ್ತಲೆ ಬರುವಂತ ಇಲ್ಲ, ಅದನ್ನು ಚೇಂಜ್ ಮಾಡಬೇಕು, ಆ ಸ್ಟ್ಯಾಚ್ಯೂ ಹ್ಯಾಸ್ ಟು ಬಿ ಚೇಂಜ್ ಅನ್ನುವಂಥ ಒಂದು ಬೇಡಿಕೆ ಇತ್ತು. ಅದ್ರ ಬಗ್ಗೆ ನಿಮ್ಮ ಕಮ್ಸ್ ಇನ್ ವಿದಿನ್ ಯುವರ್ ಜ್ಯುರಿಡಿಕ್ಷನ್ ಬರ್ತದೋ ಇಲ್ಲೋ ನಿಮ್ಮಲ್ಲಿ? ಸರ್, ಅದು ಸರ್ಕಾರದ ನಿರ್ಧಾರ, ಸರ್ಕಾರಕ್ಕೆ ಬಂದಿದ್ವಿ. ಅದರ ನಿರ್ಧಾರದ ಆಧಾರದ ಮೇಲೆ ಮತ್ತೆ ಸಿಂಡಿಕೇಟು AC ಅಪ್ರೂವಲ್ ತಗೊಂಡು ನಾವು ಕ್ರಮವನ್ನು ಕೈಗೊಳ್ತೀವಿ. ಇದು ಮೇಡಮ್, ಈಗ ಆನರರಿ ಡಾಕ್ಟರೇಟ್ ನಿಮ್ಮ ಕನ್ವೊಕೇಶನ್ ಗೆಸ್ಟ್, ಅದ್ರಾಗ ಯಾವಾಗಲೂ ಸೋಷಿಯಲ್ ಜಸ್ಟಿಸ್ ಕಾಣಿಸೋದೇ ಇಲ್ಲ. ಮೈನಾರಿಟಿಗೆ ಟೋಟಲಿ ನೆಗ್ಲೆಕ್ಟ್ ಮಾಡಿದ್ವಿ. ಯಾರಿಗೆ PhD ಕೊಟ್ಟರಿ? ಒಂದಲ್ಲ, ಶುರುವಾತ್ ನಾವೇ ಇದ್ದಾಗ ಕೊಟ್ಟಿದ್ರಿ. ಯಾರು ಇಲ್ಲಿ ಗುಡುಗಂಟೆ ಯಾರು ಅವರಮ್ಮ? ಇಲ್ಲ, ನಾ ಹೇಳ್ತಾ ಇದ್ದೀನಿ. ಈಗ ನಿಮ್ಗೆ ಹ್ಯಾಂಗೆ ಸೆಲೆಕ್ಷನ್, ನಿಮ್ದು ಹ್ಯಾಂಗೆ ಅದು ನಿಮಗೆ ಸಿಂಡಿಕೇಟ್ ನಾಮಿನಿ ಯಾರಿದ್ರು ಅದನ್ನೂ ಗೊತ್ತಿಲ್ಲ ನನಗೆ. ಈ ಥರ ಲೋ ಲೆವೆಲ್ ನಿಮ್ಮ ಪ್ರೊಫೈಲ್ ಇದ್ದವ್ರು ಕೊಟ್ಟರೆ ಯೂನಿವರ್ಸಿಟಿದು ಇದು ಹೆಸರು ಕೆಡ್ತಾಯಿದ್ರಿ. ಸರ್ ಒಂದೇ ನಿಮಿಷ. ಇಲ್ಲಿ ಅಪ್ಲಿಕೇಶನ್ಸ್ ಬಂದದನ್ನ ನಾವೆಲ್ಲ ಸ್ಕ್ರೂಟಿನಿ ಮಾಡ್ತೀವಿ. ಅದು ಎಲ್ಲ ಪ್ರೊಸೀಜರ್ ಗೊತ್ತದೆ. ಸೋಷಿಯಲ್ ಜಸ್ಟಿಸ್ ಯಾಕೆ ಮೇಂಟೈನ್ ಮಾಡೋದಿಲ್ಲ? ಏನು ಪ್ರಾಬ್ಸ್ ಯೂನಿವರ್ಸಿಟಿ ಕ್ಯಾಂಪ್ ನಿಮ್ಮ ಆ್ಯಕ್ಟದಾಗ ಸ್ಪಷ್ಟ ಅದ ಸೋಷಿಯಲ್ ಜಸ್ಟಿಸ್ ಅಂತ ಪದೇ ಪದೇ ನಾ ಹೇಳ್ತಾ ಬಂದಿನಿದು. ಈಗ ಈ ಥರ ನಿರ್ಲಕ್ಷ್ಯ ಮಾಡಿದರೆ ಸಮಾಜದಾಗ ಏನು ಬರೀ ಯೂನಿವರ್ಸಿಟಿ ಏನಮ್ಮ ಇದು ಏನು ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ ಇದಕ್ಕದ ಮುಂದೇನೂ ಕೊಡ್ತದೆ.
ಇಲ್ಲ ಇಲ್ಲ ಇಲ್ಲ. ಇವ್ರು ಹಿಂದೆ ಸಾಮಾಜಿಕ ನ್ಯಾಯವನ್ನ ಸೋಷಿಯಲ್ ಎಷ್ಟು ಕೊಡ್ತೀರಿ, ಮೈನಾರಿಟಿಗೆ ನೆಗ್ಲೆಕ್ಟ್ ಮಾಡ್ತೀರಿ, ಸೋಷಿಯಲ್ ಎಷ್ಟು ಕೊಡ್ತಾ ಇದ್ದೀರಿ, ಮೈನಾರಿಟಿಗೆ ನೆಗ್ಲೆಕ್ಟ್ ಮಾಡಿರಿ ನೀವು. ಸರ್ ಆ ಪ್ರಪೋಸಲ್ ಬಂದ್ರೆ ಖಂಡಿತ ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ. ಏನು ಇಷ್ಟೇ ಹೇಳ್ತೀರಿ ನೀವು, ಬರೀ ಎಲ್ಲರೂ ಎಲ್ಲ ಹೋಯ್ತಂದ್ರೆ ಇಷ್ಟೇ ಹೇಳ್ಕೊಂತ ಬಂದಾರ. ಬಗ್ಗೆ ಉರ್ದು ಡಿಪಾರ್ಟ್ಮೆಂಟ್ ಟೋಟಲಿ ಸ್ಟ್ಯಾಟಿಕೆಟ್ ವಾಪಸ್ಸೇ ಬರಾಕತ್ತಾವ. ಗೌರ್ಮೆಂಟ್ದಾಗ ಪ್ರಾಬ್ಲಮೇ ಅಂತೀರಿ. ಎಷ್ಟು ದಿವಸ ಆಯ್ತು ನಾ ಇದ್ದಾಗ ಉರ್ದು ಡಿಪಾರ್ಟ್ಮೆಂಟ್ ಆಗಿದ್ದು, ಇನ್ನೂ ತನಕ ಉರ್ದು ಡಿಪಾರ್ಟ್ಮೆಂಟ್ಗೆ ಲಸ್ ಕೊಟ್ಟಿಲ್ಲ. ಇದರ ಅರ್ಥ ಏನಂತ ನಾ ಇದು ಯಾಕೆ ಪರ್ಪಸ್ಲಿ ಆಗ್ತದ, ಏನು ಯಾರು ನಿಮ್ಗೆ ಡೈರೆಕ್ಷನ್ಸ್ ಅದಾವೋ ಏನದ ಅಂತ ಇದ್ರ ಬಗ್ಗೆ ಯಾವುದೇ ಪ್ರಸ್ತಾವನೆಗಳು ಅಪ್ರೂವಲ್ ಆಗಿಲ್ಲ. ಈಗ ಮತ್ತೆ ಮರು ಪ್ರಸ್ತಾವನೆ ಸಲ್ಲಿಸ್ತಾ ಇದ್ದೇವೆ. ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಅಪಾಯಿಂಟ್ಮೆಂಟ್ ರಿಲೇಟೆಡ್ ಪಾಸಿಟಿವ್ ಧೋರಣೆಯನ್ನ ತಳೆದಿಲ್ಲ. ನಿಮ್ಮ ಮೇಲೆ ಅಪಾದನೆ ಮಾಡೋದಿಲ್ಲ, ಅದು ಹಂಗೆ ಬರ್ತದೆ, ಅದು ಹಂಗೆ ಬರಾಕತ್ತದ, ಅದು ಹಿಂಗೆ. ಮುಂದಿನ ದಿನಗಳಲ್ಲಿ ಒಳ್ಳೆ ದಿನಗಳು ಬರ್ತಾವ ಅಂತ ಅನ್ಕೊಂಡಿವಿ. ಒಳ್ಳೆ ಪ್ರಯತ್ನಗಳು ನಡೀತಾವ. ಮತ್ತೆ ನಾವು ಎಕ್ಸ್ಪೆಕ್ಟೆಡ್ ರೀತಿ ನಿರೀಕ್ಷೆಯ ಮಟ್ಟದಲ್ಲಿ ಬೆಳವಣಿಗೆ ಸಾಧ್ಯ ಆಗ್ತದೆ. ಎಲ್ಲರಿಗೂ ಧನ್ಯವಾದಗಳು. ಮೇಡಮ್ ಅದೊಂದು ಹೇಳ್ಬೋದು, ರ್ಯಾಂಕಿಂಗ್ ಏನೋ ಕೊಡ್ತಾರೆ. ಸರ್,